ಕರೆಂಟ್ ಅಫೇರ್ಸ್ ಅಂದರೆ ಅದನ್ನು ನೀವೇ ಒಕ್ಕು ತೆಗಿಬೇಕು, ಇವರು ಅನ್ನೋದಕ್ಕಿಂತ ನೀವು ಒಕ್ಕಿ ತೆಗಿಬೇಕು. ಎಲ್ಲಿ ಅಂದರೆ ನ್ಯೂಸ್ ಪೇಪರು ಮತ್ತು ಮಂತ್ಲಿ ಬರುವಂಥ ಮ್ಯಾಗ್ಝಿನ್ಗಳು, ಸ್ಪರ್ಧಾ ವಿಜೇತ, ಸ್ಪರ್ಧಾ ಸ್ಫೂರ್ತಿ, ಈ ಥರದ್ದನ್ನು ಅಟ್ಲೀಸ್ಟ್ ನೀವು ಇವಾಗ ಪ್ರಿಪೇರ್ ಮಾಡ್ತಿದ್ರಂದರೆ ಬ್ಯಾಕ್ ಹೋಗಬೇಕು. ಒಂದು 9 ಮಂತ್ಸ್ 1 ಇಯರ್ ಬ್ಯಾಕ್ ಹೋಗಿ ಅವಾಗೆಲ್ಲ ತಗೋಬೇಕು. ಅದ್ರ ಒಟ್ಟಿಗೆ ಈ ಯಾವುದು ಅಂದರೆ ₹1 ಬರುತ್ತೆ ವಿಜಯ ಕರ್ನಾಟಕ ಮತ್ತು ಹೊಳೆ ಇನ್ನೊಂದು ವಿಜಯವಾಣಿಯಲ್ಲಿ ₹1 ಬರುತ್ತೆ. ಅವು ಸುಮಾರು ಚೆನ್ನಾಗಿರುತ್ತೆ, ಅದನ್ನು ನೋಡಿ. ಕೊನೆಗೆ ಯಾವುದಂದರೆ ಆನ್ಲೈನ್ ಕ್ಲಾಸಸ್ ಬರುತ್ತೆ. ಆನ್ಲೈನ್ ಕ್ಲಾಸಲ್ಲಿ ನಿಮಗೆ ಎಲ್ಲ ಥರನಾಗಿ ಏನು ಬೇಕು, ಏನು ಹೊಡಿತೀರ ಎಲ್ಲ ಥರನಾಗಿ ಬರುತ್ತೆ. ಹಾಗಾಗಿ ಅಟ್ಲೀಸ್ಟ್ ಮೊದಲು ಬುಕ್ಗಳನ್ನ ರೆಫರ್ ಮಾಡಿರಿ, ಅದಾದಮೇಲೆ ಆನ್ಲೈನ್ ಕ್ಲಾಸಿಗೆ ಹೋಗಿ. ನಿಮಗೆ ಆನ್ಲೈನ್ ಕ್ಲಾಸಲ್ಲಿ ಹೇಳ್ಬೇಕಾದ್ರೆ ಅವ್ರು ಹೇಳ್ತಿರ್ತಾರೆ, ಓಲ್ಡ್ ಕ್ವಶನ್ ಪೇಪರ್ ಒಂದೊಂದು ತೆಗೆದು ರೆಫರ್ ಮಾಡಿ ಹೇಳ್ತಿರ್ತಾರೆ. ಆನ್ಲೈನ್ ಕ್ಲಾಸ್ ಚೆನ್ನಾಗಿ ಅರ್ಥ ಆಗಬೇಕಂದ್ರೆ ಈ ಮುಂಚೆ ಹೇಳಿರೋದನ್ನು 6th ಇಂದ 10th, ಫಸ್ಟ್ PUC ಇಂದ ಸೆಕೆಂಡ್ ಇಯರು, ಆಮೇಲೆ ಕೆಲವು BA ಡಿಗ್ರಿ ಬುಕ್ಕುಗಳು, BA ಅಂತಷ್ಟಲ್ಲ ಡಿಗ್ರಿ ಬುಕ್ಸ್ಗಳನ್ನ ಚೆನ್ನಾಗಿ ಓದಿದರೆ ಮಾತ್ರ ಉಳ್ಕೆದ್ದು ನಿಮ್ಮ ಕ್ಲಾಸಲ್ಲಿ ನಿಮ್ಗೆ ಕಾನ್ಫಿಡೆನ್ಸ್ ಬರಬೇಕಂದ್ರೆ ಅಥವಾ ಕೋಚಿಂಗ್ ಸೆಂಟ್ರಲ್ಲಿ ಕಾನ್ಫಿಡೆನ್ಸ್ ಬರಬೇಕಂತಂದರೆ ನೀವು ಮೊದಲು ಇವುಗಳನ್ನೆಲ್ಲ ಓದಿದ ಮೇಲೆ ಈ ಆನ್ಲೈನ್ ಕ್ಲಾಸು ಮತ್ತು ಈ ಕೋಚಿಂಗ್ ಸೆಂಟ್ರ್ ಕಡೆ ಹೊರಡ್ಬೋದು ಅಥವಾ ಸ್ಟೆಪ್ ತೊಗೋಬೋದು ಅಂತ ನನ್ನ ಅನಿಸಿಕೆ.